ಸಿನಿಮಾ ಸೂತ್ರ ಅಂತ ಒಂದು ತಂಡ ಕಟ್ಕೊಂಡು ಹೌಸ್ಫುಲ್ ಅಂತ ಒಂದು ಶೋ ಶುರು ಮಾಡಿ ಇವತ್ತು ಆಟಗಾರ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಅಂಡ್ ಆಟಗಾರ ಸಿನಿಮಾದ ನಿಜವಾದ ಆಟಗಾರರು ಸರ್ ರೈಟ್ ನಾವು ನಮ್ಮ ಜೊತೆಗಿದ್ದಾರೆ ನಿರ್ಮಾಪಕರು. ದ್ವಾರಕೀಶ್ ಸರ್ ನಮಸ್ಕಾರ, ವೆಲ್ಕಮ್ ನಮ್ಮ ಶೋಗೆ. ಅಂಡ್ ಯೋಗಿ ಸರ್ ನಮಸ್ಕಾರ. ಅಂಡ್ ಫಸ್ಟ್ ಆಫ್ ಆಲ್ ಇಬ್ಬರಿಗೂ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಈ ಥರದೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ನನಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ಹೆಚ್ಚಿಗೆ ಇವನಿಗೆ ಥ್ಯಾಂಕ್ಸ್ ಹೇಳಬೇಕು. ಸರ್ ನೀವಿಬ್ಬರಲ್ಲಿ ಯಾವ ಸ್ಟೋರಿ ಸೆಲೆಕ್ಟ್ ಮಾಡಿದಂಗಾದ್ರೆ? ಅವನೇ ಎಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ಯೋಗೀಶ್. ಡೈರೆಕ್ಟರ್ ಆದರೆ ಕ್ರಿಯೇಟಿವ್ ಪಾರ್ಟ್ ನೋಡ್ಕೊಳ್ತಾರೆ, ಅವ್ರ ಯೋಚನೆ ಇರುತ್ತೆ. ಬಟ್ ಆಸ್ ಅ ಪ್ರೊಡ್ಯೂಸರ್ ಅಲ್ವಾ, ಒಂದು ಸ್ಕ್ರಿಪ್ಟ್ ನೋಡಿದಾಗ ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಬರಬಹುದು ಅನ್ನೋ ಕ್ಯಾಲ್ಕುಲೇಷನ್ಸ್ ಹೆಂಗಿತ್ತು, ಅದ್ರ ಪ್ರಕಾರ ನಡೀತಾ? ಅವತ್ತಿನ ಪ್ರಕಾರ 3:40-3:15 ವಿಲ್ ಬಿ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು. ಸ್ವಲ್ಪ ರಿಸ್ಕ್ ಫ್ಯಾಕ್ಟ್ರ್ ಇದೆ ಅಂತ ಗೊತ್ತಾಯಿತು. ಬಟ್ ಆ ಸಿನಿಮಾ ಅದೇ ಥರ ಮಾಡಬೇಕಾಗಿತ್ತು. ನಮಗೇನು ಸ್ವಲ್ಪ ವ್ಯತ್ಯಾಸ ಹೊಡೆದಿದ್ದು ಅಂದರೆ ಸಿನಿಮಾ ಫೆಬ್ರವರಿ ರಿಲೀಸ್ ಮಾಡಬೇಕಾಗಿತ್ತು ನಾನು. ಬಟ್ ಅದನ್ನು ಈಗ ಆಗಸ್ಟ್ 28 ರಿಲೀಸ್ ಮಾಡಿದೆ. ಆ ಒಂದು 6 ತಿಂಗಳು ಬಡ್ಡಿ ಜಾಸ್ತಿ ಆಯಿತು. ದಟ್ ಈಸ್ ವಾಟ್ ವಿ ನೆವರ್ ಕ್ಯಾಲ್ಕುಲೇಟ್. ಅದೊಂದು ಬಿಟ್ಟು ಮಿಕ್ಕಿದ ಎವ್ರಿಥಿಂಗ್ ಇಸ್ ನಾಟ್ ಹಾರ್ಡ್ಲಿ ಅಬೌಟ್ 5% ಡಿಫ್ರೆನ್ಸ್ ಫ್ರಮ್ ದಿ ಬಜೆಟ್. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಅಂದರೆ ನಾನು ಸಿನ್ಸ್ ಪ್ರೊಡ್ಯೂಸರ್ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀನಿ, ಫೈನಾನ್ಷಿಯಲ್ ವೈಸ್ ನೀವು ಅಂದ್ಕೊಂಡಂಗೆ ತಗೊಂಡಂಥ ರಿಸ್ಕ್ ಅದು ವಾಸ್ ಇಟ್ ಸೇಫ್ ಏನಪ್ಪ? ಇಲ್ಲ, ಇನ್ನೂ ಸೇಫ್ ಆಗಿಲ್ಲ, ಬಟ್ ಸೇಫ್ ಆಗ್ತೀನಿ. ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಎಲ್ಲರೂ. ನಮಗೆ ಎಲ್ಲಿ ಮೈನಸ್ ಆಗಿರೋದು ಅಂದರೆ ಹುಬ್ಳಿ, ನಾರ್ತ್ ಕರ್ನಾಟಕ. ಬಟ್ ಇವಾಗ ನಾರ್ತ್ ಕರ್ನಾಟಕ ಪೊಸಿಷನ್ ಸರಿಯಿಲ್ಲ. ಫಾರ್ಮರ್ಸ್ ಅಜಿಟೇಷನ್ ಅದು ಇದು ನಡೀತಾ ಇದೆ. ಸೊ ಇಂಥ ಟೈಮಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡೋದು ನಮ್ಮದು ತಪ್ಪು. ಸೊ ಅದರಿಂದ ನನಗೆ ಆ ಬೆಲ್ಟಲ್ಲಿ ಅಷ್ಟು ರೆವಿನ್ಯೂ ನಾವು ಅಂದ್ಕೊಂಡಾಗ ಬರಲಿಲ್ಲ. ಬಟ್ ಈ ಜಾಗದಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಸರ್ಗೊಂದು ಪ್ರಶ್ನೆ ಕೇಳಬೇಕು. ಎಂತೆಂಥ ಸಿನಿಮಾಗಳನ್ನ ನೀಡಿದ್ದೀರಿ, ಬಟ್ ಈ ಥರದೊಂದು ಸ್ಟೋರಿ ಬಂದು ಯೋಗಿಯವ್ರು ನಿಮ್ಮ ಹತ್ರ ಹೇಳಿದಾಗ ಈ ಥರ ನಾನು ನೋಡಿದೆ ಚೆನ್ನಾಗಿದೆ ಅಂತ ಹೇಳಿದಾಗ ಎಂಕರೇಜ್ ಮಾಡಬೇಕು ಅಂತ ಅನ್ನಿಸ್ತಾ? ಮತ್ತು ಅದೇನು ಯಾಕೆ? ನ್ಯಾಚುರಲಿ ದ ಥಿಂಗ್ ಈಸ್ ಇನ್ ಸಿನಿಮಾ ಡಿಫರೆಂಟ್ ಅನ್ನೋದು ಆಲ್ವೇಸ್ ರಿಸ್ಕ್. ಐ ಮೇಡ್ ಎ ಫಿಲಮ್ ಕಾಲ್ಡ್ ಆನಂದ ಭೈರವಿ. ಐ ಲೈಕ್ ಇಟ್. ಇಟ್ ಹ್ಯಾಸ್ ರಿಸ್ಕ್. ಹಾಕಿದ್ದು ಒಂದು ನಯ ಪೈಸಾ ಬರಲಿಲ್ಲ ನನಗೆ. ಡಿಫ್ರೆಂಟ್. ಸಿಂಗಪೂರ್ನಲ್ಲಿ ರಾಜಾಕುಳ್ಳ ರಿಸ್ಕ್. ಶೇಷಾದ್ರಿಪುರಂಯಿಂದ ಕಂಟೋನ್ಮೆಂಟ್ಗೆ ಹೋಗಿ ತೆಗೆದ್ರೆ ಕಾಸ್ಟ್ಲಿ ಆಗ್ಬಿಡುತ್ತೆ ಪಿಕ್ಚರು, ಬಡ್ಜೆಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾಲದಲ್ಲಿ ವಿ ವೆಂಟ್ ಟು ಸಿಂಗಪೂರ್ ಆ್ಯಂಡ್ ಸ್ಟೇಟ್ ಫಾರ್ 1 month ವಿತ್ ಆಲ್ 32 people ಆ್ಯಂಡ್ ಮೇಡ್ ದಿ ಫಿಲಮ್. ಇಟ್ ವಾಸ್ ರಿಸ್ಕ್ ಬಟ್ ಇಟ್ ಪೇಯ್ಡ್. ಹೊಸತನ ಮಾಡಬೇಕು ಅಂತ ಹೋದಾಗ ಯಾವತ್ತೂ ರಿಸ್ಕ್ ಇದ್ದೇ ಇರುತ್ತೆ. ಹೊಸತನವೇ ಯಾವತ್ತು ಪೇ ಮಾಡೋದು. ಅದಕ್ಕೆ ಸ್ಟಾರ್ಟ್ ಆಫ್ ವಿತ್ ಥ್ಯಾಂಕ್ಸ್. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮಂಥ ಪ್ರೊಡಕ್ಷನ್ ಹೌಸ್ ಈ ಥರದೊಂದು ಸಿನಿಮಾಗಳಿಗೆ ಎಂಕರೇಜ್ ಮಾಡಿದಾಗ ಬೇರೆಯವ್ರಿಗೂ ಒಂದು ಸ್ವಲ್ಪ ಪ್ರಿಕ್ ಆಗಬೇಕದು. ನಾವು ಯಾಕೆ ಮಾಡಬಾರ್ದು? ಸೊ ಅದರ ಸಂತೋಷ ಮಾಡ್ಬೋದು. ಟೇಸ್ಟ್ ಬೇಕಷ್ಟೇ, ಎಲ್ಲದಕ್ಕೂ ಟೇಸ್ಟ್ ಬೇಕು. ಎ ಮೇಕರ್ ಶುಡ್ ಹ್ಯಾವ್ ಎ ಗುಡ್ ಟೇಸ್ಟ್. ಸೊ ಈಗ 48 ಸಿನಿಮಾ ಮಾಡಿದ್ರಿ. ಆ್ಯಂಡ್ ಸುಮಾರು ಜನ ಆ್ಯಕ್ಚುಲಿ ಸಿನಿಮಾ ಮಾಡೋದು ತುಂಬ ಈಸಿ ಅಂದ್ಕೊಂಡ್ಬಿಡ್ತಾರೆ. ಬಟ್ ರಿಲೀಸ್ ಸ್ಟೇಜಿಗೆ ಬಂದಾಗ ಅದ್ರ ಕಷ್ಟಗಳು ಮಾಡಿದವ್ರಿಗೆ ಗೊತ್ತಿರುತ್ತೆ. ಬಟ್ ಈ 49ನೇ ಸಿನಿಮಾ, ಈ ಸಿನಿಮಾನ ರಿಲೀಸ್ ಮಾಡಬೇಕಾದ್ರೆ ದ್ವಾರಕೀಶ್ ಅಂತ ಅವ್ರಿಗೆ ತುಂಬಾ ಕಷ್ಟ ಆಯಿತು. ಮೊದಲನೇ ದಿನ ಟಿ ವಿಯಲ್ಲೆಲ್ಲ ಬಂತು, ಜನ ನೋಡಿದ್ದಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ವೆಂಟ್ ರಾಂಗ್ ಅಂತ? ಈ ಸಿನಿಮಾ ಹೇಳಿದ್ರೆ ಡಿಫ್ರೆಂಟ್ ಸಿನಿಮಾ ಅಂಡ್ ಯಾರು ಈ ಡಿಫ್ರೆಂಟ್ ಸಿನಿಮಾನ ಬ್ಯಾಕ್ ಮಾಡೋಕ್ಕೆ ಅಷ್ಟು ಈಸಿ ಬರಲ್ಲ. ಸೊ ಅದೇ ಥರ ಈ ಸಿನಿಮಾಕ್ಕೂ ಬರ್ತೀನಿ ಬರಲ್ಲ ಅಂತ ಅಂದ್ಕೊಂಡು ಈ ಬರಬೇಕಾದ್ರೂ ಬರಲಿಲ್ಲ. ಸೊ ಅವಾಗ ಬೇರೆ ವಿಧಿ ಇಲ್ಲ, ಪಿಕ್ಚರ್ ರಿಲೀಸ್ ಆಗಲೇಬೇಕಲ್ಲ. ಸೊ ಅವಾಗ ವಿ ಹ್ಯಾವ್ ನೋ. ಅವಾಗ ನಮ್ಮ ಫೈನಾನ್ಷಿಯಲ್ ಸುಬ್ರಹ್ಮಣ್ಯಗಳು, ಉದಯರಂಗ ಸುಬ್ರಹ್ಮಣ್ಯಗಳು, ಚಿನ್ನೇಗೌಡರು ಇಬ್ಬರು ಅವರ ಒಂದು ಹೆಲ್ಪ್ ವಿತ್ ನಮ್ಮ MN ಕುಮಾರ್ ಅಂಡ್ ನಮ್ಮ ಇದಕ್ಕೆಲ್ಲ ಕಾರಣ ಒಂದು ಸುದೀಪ್ ಅವರು ಅವತ್ತು ಬಂದು ಇಲ್ಲೆಲ್ಲ ಸಿನಿಮಾ ಚೆನ್ನಾಗಿದೆ, ಬರುತ್ತೆ, ಏನು ವರಿ ಮಾಡಬೇಡಿ, ಸೊ ಐ ಆಮ್ ದೇರ್, ಡೋಂಟ್ ವರಿ, ಆ್ಯಸ್ ಎ ಗ್ಯಾರಂಟಿ. ಯೋಗಿ ಒಳ್ಳೆ ಸಿನಿಮಾ ಮಾಡಿ ಕೊಡ್ತಾನೆ, ವರಿ ಮಾಡಬೇಡಿ ಅಂದ್ಬಿಟ್ಟು ಸುದೀಪ್ ಅವರು ಹೇಳಿ, ದೆನ್ ಕುಮಾರ್ ರಿಲೀಸ್ ದ ಫಿಲಮ್. ದೆನ್ ನಮ್ಮ ಉದಯರಂಗ ಸುಬ್ರಹ್ಮಣ್ಯಗಳು, ಚಿನ್ನೇಗೌಡರು ಓಕೆ ಸರ್ ಮಾಡ್ತೀವಿ ಓಕೆ ಅಂದ್ಬಿಟ್ಟು 1 ತಿಂಗಳು ಟೈಮ್ ಕೊಟ್ಟರು. ಪಿಕ್ಚರ್ ರಿಲೀಸ್ ಆಗಿ 1 ತಿಂಗಳಲ್ಲಿ ವಾಪಸ್ ಕೊಡಿ ಅಂದ್ಬಿಟ್ಟು. ಸೊ ಇವಾಗ ಪಿಕ್ಚರ್ ರಿಲೀಸ್ ಮಾಡಿ ವಾಪಸ್ ಕೊಡ್ತಾ ಇದ್ದೀವಿ. ವೆನ್ ವಿ ಮೇಕ್ ಸಮಥಿಂಗ್ ನ್ಯೂ, ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ವೆರಿ ರಿಸ್ಕಿ, ಫ್ಯೂ ಪೀಪಲ್ ವಿಲ್ ಸಪೋರ್ಟ್, ಫ್ಯೂ ಪೀಪಲ್ ವಿಲ್ ನಾಟ್ ಸಪೋರ್ಟ್. ಈಗ ಸಿಂಗಲ್ ಥಿಯೇಟರ್ ಅಂತ ಹೇಳಿದ್ರೆ ಅದ್ರದ್ದೊಂದು ಮೈಂಡ್ ಸೆಟ್, ಅವ್ರದ್ದೊಂದು ಸೈಕಾಲಜಿ ಒಂದಿರುತ್ತೆ. ಈಗ ಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ರೆ ಅಲ್ಲಿ ಬರುವಂಥ ಆಡಿಯನ್ಸ್ ಅವ್ರದ್ದೊಂದು ಸೈಕಾಲಜಿ ಇರುತ್ತೆ. ಈಗ ಫೇಸ್ಬುಕ್ನಲ್ಲಿ ಯಾರ್ಯಾರು ರಿವ್ಯೂಸ್ ಬರೀತಿದ್ದಾರೆ, ಮಾತಾಡ್ತಿದ್ದಾರೆ, ಅವ್ರೆಲ್ಲ ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿರ್ತಾರೆ. ಬಟ್ ಈ ಸಿಂಗಲ್ ಥಿಯೇಟರ್ನಲ್ಲಿ ನೋಡೋದಕ್ಕೂ ಮಲ್ಟಿಪ್ಲೆಕ್ಸಲ್ಲಿ ನೋಡೋದಕ್ಕೂ ಆಬ್ವಿಯಸ್ ಡಿಫ್ರೆನ್ಸಸ್ಸಲ್ಲಿ ನೀವು ಯಾವ ಕಡೆಗೆ ಜಾಸ್ತಿ ಜನ ಬರ್ತಿದ್ದಾರೆ ಅಂತ ಅನ್ನಿಸ್ತದೆ ನಿಮ್ಗೆ? ಇದರಲ್ಲಿ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಇಸ್ ನಾಟ್ ಸೆನ್ಸಿಬಿಲಿಟಿ ಆಫ್ ದ ಆಡಿಯನ್ಸ್, ಇಟ್ ಇಸ್ ಸೆನ್ಸಿಬಿಲಿಟಿ ಆಫ್ ದ ಫೈನಾನ್ಸ್. 200 ರೂಪಾಯಿ ಕೊಟ್ಟು ಸಿನಿಮಾ ನೋಡೋದು ಮಲ್ಟಿಪ್ಲೆಕ್ಸ್ ಬರ್ತಾನೆ. ಓಕೆ, ಸಿಂಗಲ್ ಸ್ಕ್ರೀನಲ್ಲಿ 200 ರೂಪಾಯಿ ಆಗಲ್ಲ ಅವ್ರಿಗೆ. ಯಾರಿಗೆ 200 ರೂಪಾಯಿ ಕೊಡೋಕ್ಕಾಗಲ್ಲೋ ಅವರು 70 ರೂಪಾಯಿ 80 ರೂಪಾಯಿ ಇಲ್ಲಿಗೆ ಬರ್ತಾರೆ. ಸೊ ಇವರಿಗೆ ಸೆನ್ಸಿಬಿಲಿಟೀಸ್ ಇಲ್ಲ, ಅವ್ರದ್ದು ಬೇರೆ ಸೆನ್ಸಿಬಿಲಿಟಿ ತಪ್ಪು, ಸೈಕಾಲಜಿಗಳು. ಇಟ್ಸ್ ಇಲ್ಲಿ ನಮಗೆ ನಾವು ಇವಾಗ ಎಲ್ಲರೂ ಜನರೈಸ್ ಮಾಡೋದು ಯಾತಕ್ಕೆ ಅಂದರೆ 200 ರೂಪಾಯಿ ಕೊಡೋನಿಗೆ ಒಳ್ಳೆ ಕೆಲಸದಲ್ಲಿ ಇರ್ತಾನೆ, ಅವ್ನು ಬುದ್ಧಿವಂತ, ಓದಿರೋನು, ಅವನಿಗೆ ಈ ಕ್ಯಾನ್ ಅಫೋರ್ಡ್.
ಸೊ ಅವ್ರು ಮಲ್ಟಿಪ್ಲೆಕ್ಸ್ ಸೆನ್ಸಿಬಿಲಿಟೀಸ್. ದೇರ್ ಆರ್ ಸಿಂಗಲ್ ಸ್ಕ್ರೀನ್ ಈಸ್ ವರ್ಕಿಂಗ್ ಕ್ಲಾಸ್, ಡೈಲಿ ₹100 ₹200 ₹300 ಅರ್ನ್ ಮಾಡೋರು, ಅವರು ಸಿಂಗಲ್ ಸ್ಕ್ರೀನ್ ಅಂತ, ಅವರು ನಾಟ್ ವರ್ಕಿಂಗ್. ಈ ಗಾಂಧಿ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅವರು ಡೈಲಿ ಕಷ್ಟಪಟ್ಟು ಡೈಲಿ ಅರ್ನಿಂಗಲ್ಲಿ ಸಿನಿಮಾ ನೋಡೋರು. ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಮನೋರಂಜನೆ ಅವ್ರಿಗೆ ಬೇಕು. ಅವ್ರ ಸಿನಿಮಾ ನೋಡೋ ರೀತಿ ಬಂದು ಓನ್ಲಿ ಮನೋರಂಜನೆ, ಎಂಟರ್ಟೈನ್ಮೆಂಟ್. ನನಗೆ ನೀವು ಪ್ರೀಚ್ ಮಾಡಬೇಡಿ, ನಮ್ಗೆ ಇದೆಲ್ಲ ಏನು ರಿಯಲಿಸ್ಟಿಕ್ ಸಿನಿಮಾ ಪ್ರೀಚಿಂಗ್ ಎಲ್ಲ ನನಗೆ ಬೇಡ, ನನಗೆ ಎಂಟರ್ಟೈನ್ಮೆಂಟ್ ಮನೋರಂಜನೆ ಕೊಡಿ. ಆ ಒಂದು ಸೆಗ್ಮೆಂಟಿಗೆ ನಮ್ಮ ಪಿಕ್ಚರು ಅಷ್ಟು ರೀಚ್ ಆಗಿಲ್ಲ. ಯಾಕಂದರೆ ನಮ್ಮಲ್ಲಿ ಇಂಟೆಲೆಕ್ಚುಯಲ್ ಎಂಟರ್ಟೈನ್ಮೆಂಟ್ ಇದೆ. ಆ ಜಾನರ್ ಯಾರಿಗೆ ಇಷ್ಟ ಆಗಲ್ವೋ ಅವ್ರಿಗೆ ಅದರಲ್ಲ ಬಂದಿರೋ ಹಾಡು, 2 ಫೈಟು, 4 ಕಾಮಿಡಿ ಸೀನು, ಅಪ್ಪ ಫಸ್ಟ್ ಕ್ಲಾಸ್ ಸೂಪರ್ ಅನ್ನೋ ಒಂದು ಸೆಗ್ಮೆಂಟ್ಗೆ ನಮ್ದಲ್ಲ. ಒನ್ ಮೋರ್ ಥಿಂಗ್, ಆಫ್ಟರ್ ದಿಸ್ ಸೋಷಿಯಲ್ ಮೀಡಿಯಾ ಒಂದು ಬೂಮ್ ಅಂತ ಸ್ಟಾರ್ಟ್ ಆದಮೇಲೆ ಪೀಪಲ್ ಔಟ್ಸೈಡ್ ಇಂಡಿಯಾ ಅಲ್ವಾ, ದೇ ಸ್ಟಾರ್ಟೆಡ್ ರಿಯಲೈಸಿಂಗ್ ಓಕೆ ಕನ್ನಡ ಸಿನಿಮಾಗಳು ಬರ್ತಿದೆ ಆ್ಯಂಡ್ ಅಲ್ಲಿಗೆ ತಲುಪೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ಆಟಗಾರ ಇಸ್ ಬೆಸ್ಟ್ ಎಕ್ಸಾಂಪಲ್, ಎಲ್ಲೆಲ್ಲ ರಿಲೀಸ್ ಆಗ್ತದೆ. ನಾನು ಫಸ್ಟ್ ಐ ವುಡ್ ಸೇ ಥ್ಯಾಂಕ್ಸ್ ಟು ರಂಗಿತರಂಗ, ಬಿಕಾಸ್ ರಂಗಿತರಂಗ ಶೋಡ್ how a Kannada cinema could be marketed outside India and what kind of business they can do. ಯಾವ ಥರ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಅಂದ್ಬಿಟ್ಟು. ಸೊ ಫಸ್ಟು ಥ್ಯಾಂಕ್ಸ್ ರಂಗಿತರಂಗ. ಈಗ ನಾವು ಅದೇ ಥರ ರಂಗಿತರಂಗ ಮಾಡ್ಯೂಲಲ್ಲೇ ಎಲ್ಲ ಕಡೆ ಹೋಗಿದ್ದೀವಿ. ಸೊ ಅಮೇರಿಕಾದಲ್ಲಿ ಒಂದು 52 ಸೆಂಟ್ರ್ ರಿಲೀಸ್ ಆಗುತ್ತೆ, ಕೆನಡಾದಲ್ಲಿ ಒಂದು 6 ಸೆಂಟ್ರ್ ರಿಲೀಸ್ ಆಗುತ್ತೆ. ಲೈಕ್ ಪ್ರಾಪರ್ ಈಗ ತಮಿಳ್, ತೆಲುಗು, ಬಾಲಿವುಡ್ ಸಿನಿಮಾ ರಿಲೀಸ್ ಆಗುತ್ತಲ್ಲ ಅದೇ ಥರ ಇಟ್ ವಿಲ್ ಬಿ ಲೈಕ್ ಬೆಂಗಳೂರು ಆದಂಗೆ ಒಂದು ಮಲ್ಟಿಪ್ಲೆಕ್ಸಲ್ಲಿ 3 shows a day ಫಾರ್ 1 week. ಸೂಪರ್. 54 + 1 6 ಒಂದು 60 ಜಾಗದಲ್ಲಿ ರಿಲೀಸ್ ಆಗುತ್ತೆ, USA ಆ್ಯಂಡ್ ಕೆನಡಾ. ಬಟ್ ಯುರೋಪು, ಸಿಂಗಪೂರ್, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಎಲ್ಲ ಓನ್ಲಿ ವೀಕೆಂಡ್ಸ್, ಸ್ಯಾಟರ್ಡೆ ಸಂಡೇ. ಇಟ್ ವಿಲ್ ಬಿ 2 shows 4 shows ಆ ಥರ ವೀಕೆಂಡ್ ಮಾತ್ರ ನಮ್ಮ ಭಾಷೆ ಹೋಗೋದು. ಸೂಪರ್ ಸರ್, ಆಲ್ ದ ವೆರಿ ಬೆಸ್ಟ್ ನಿಮ್ಮ 50ನೇ ಸಿನಿಮಾಗೆ. ಥ್ಯಾಂಕ್ಸ್ ನಿಮ್ಮ ಟೈಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಆಟಗಾರ ಟೀಮ್ ಜೊತೆ ಮಾತಾಡಿದ್ವಿ. ಆ್ಯಕ್ಚುಲಿ ಇಷ್ಟೆಲ್ಲ ಕುತ್ಕೊಂಡು ಏನಕ್ಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಸಿನಿಮಾ ಸೂತ್ರ ಅಂದ್ಬಿಟ್ಟು ಒಂದು ಚಾನಲ್ಲು, ಅದ್ರ ಹಿಂದ್ಗಡೆ ಇರುವಂಥ ಆಟಗಾರ ರೋಹಿತ್ ಪಡಕಿ ಅಂತ. ಅವ್ರಿಗೆ ರಾತ್ರಿ ಒಂದು ಐಡಿಯಾ ಬಂತು, ಯಾಕೆ ಕನ್ನಡ ಪಿಕ್ಚರ್ಗಳನ್ನ ಕರೆಕ್ಟಾಗಿ ಪ್ರಮೋಟ್ ಮಾಡ್ತಿಲ್ಲ ಎಲ್ಲರೂ, ಏನಾದ್ರು ಮಾಡೋಣ ಅಂತ. ಅದಕ್ಕೆ ಎಲ್ಲರೂ ಕೂತು ಯಂಗ್ ಬ್ಲಡ್ ಅಂತಾರಲ್ಲ ಅಂಥವ್ರೆಲ್ಲ ಸೇರಿಕೊಂಡು ಈ ಹೌಸ್ಫುಲ್ ಅಂದ್ಬಿಟ್ಟು ಒಂದು ಶೋನ ಡಿಸೈನ್ ಮಾಡಿದ್ವಿ. ಇದರಲ್ಲಿ ಏನಿಲ್ಲ, ನೀವು ಇಷ್ಟಪಡುವಂಥ, ನೀವು ನೋಡಿರುವಂಥ ಅಥವಾ ನೋಡಬೇಕು ಅಂದ್ಕೊಂಡಿರುವಂಥ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋವಂಥದ್ದು ನಮ್ಮ ಕೆಲಸ. ಅವ್ರು ಮಾಡ್ತಿಲ್ಲ, ಇವ್ರು ಮಾಡ್ತಿಲ್ಲ, ಅವ್ರಂಗೆ ಇವ್ರಂಗೆ ಎಲ್ಲ ಬಿಟ್ಟಾಕಿ ನಾವಿದ್ದೀವಿ, ನಾವು ಪ್ರಮೋಟ್ ಮಾಡ್ತಿದ್ದೀವಿ. ಸೊ ನೀವು ಒಳ್ಳೆ ಮನಸ್ಸಿಂದ ಇದನ್ನು ಪ್ರಮೋಟ್ ಮಾಡಬೇಕು ಅಂತ ಅನಿಸಿದ್ರೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಇನ್ನೂ ಸಾಕಷ್ಟು ಜನಕ್ಕೆ ನಮ್ಮ ಕನ್ನಡ ಸಿನಿಮಾಗಳನ್ನ ತಲುಪೋ ಥರ ಆಗಲಿ. ನೆನಪಿರಲಿ, ಸಬ್ಸ್ಕ್ರೈಬ್ ಬಟನ್ ಇದೆ, ಒತ್ತಿ ಸಿನಿಮಾ ಸೂತ್ರ ಜೊತೆಯಲ್ಲಿರಿ ಅಷ್ಟೇ.